ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧವಾಯ್ತಾ ಭಾರತ ಅಂತ ಭಾರತ ಪಾಕ್ ಗಡಿಯಲ್ಲಿರುವಂತಹ ರೈತರಿಗೆ ಸೇನೆಯಿಂದ ಸೂಚನೆ 2 ದಿನದ ಒಳಗಡೆ ಗೋಧಿ ಕಟಾವು ಮುಗಿಸಿಕೊಳ್ಳಿ ಅಂತ. ಎಸ್, ದೊಡ್ಡ ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧವಾಗ್ತಾ ಇದೆಯಾ ಭಾರತ. ಭಾರತ ಪಾಕ್ ಗಡಿಯಲ್ಲಿರುವಂತಹ ರೈತರಿಗೆ ಸೇನೆಯಿಂದ ಸೂಚನೆ 2 ದಿನದ ಒಳಗಡೆ ಗೋಧಿ ಕಟಾವು ಮಾಡಿಕೊಳ್ಳಿ. 2 ದೇಶಗಳ ಗಡಿ ಭಾಗದಲ್ಲಿರುವಂತಹ ರೈತರಿಗೆ ಈ ಒಂದು ಸೂಚನೆಯನ್ನ ನೀಡಲಾಗ್ತಾ ಇದೆ. ಗೋಧಿ ಕಟಾವನ್ನ ಬೇಗನೆ ಮಾಡಿಕೊಳ್ಳಿ ಅಂತ ಗಡಿ ಭದ್ರತಾ ಪಡೆ ಅಂದ್ರೆ BSF ಸೂಚನೆ ನೀಡಿರುವ ಬಗ್ಗೆ ಪಂಜಾಬ್ ರೈತರು ಮಾಹಿತಿ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ರೈತರಿಗೆ BSF ಇಂಥದ್ದೊಂದು ಸೂಚನೆಯನ್ನ ಕೊಟ್ಟಿದೆ. ಅಮೃತಸರ, ನರ್ತರನ್, ಫಿರೋಜ್ಪುರ್, ಫಾಜಿಲ್ಕಾ ಜಿಲ್ಲೆಗಳ ರೈತರಿಗೆ ಸೂಚನೆಯನ್ನ ನೀಡಲಾಗಿದೆ. ಶೀಘ್ರದಲ್ಲಿಯೇ ಗಡಿ ಜಿಲ್ಲೆಗಳಲ್ಲಿ ಗೇಟ್ಗಳನ್ನ ಮುಚ್ಚಲಾಗುತ್ತದೆ ಅಂತ ಹೇಳಿ BSF ಮಾಹಿತಿ. ಈ ಗೇಟ್ಗಳನ್ನ ಮುಚ್ಚಿದರೆ ಗಡಿ ಭಾಗದಲ್ಲಿರುವಂತಹ ತಮ್ಮ ಜಮೀನಿಗೆ ಹೋಗಲು ಸಾಧ್ಯವಿಲ್ಲ. ಪಂಜಾಬ್ನ ಈ 4 ಜಿಲ್ಲೆಗಳಲ್ಲಿರುವಂತಹ ಗುರುದ್ವಾರದ ಮೂಲವು BSF ಸೂಚನೆ ರವಾನೆ ಮಾಡಿದೆ. 540 ಕಿಲೋಮೀಟರ್ ದೂರಕ್ಕೆ ಅಂತಾರಾಷ್ಟ್ರೀಯ ಗಡಿ ಹೊಂದಿರುವಂತಹ ಪಂಜಾಬ್ 540 ಕಿಲೋಮೀಟರ್ ದೂರದ ಗಡಿಯಲ್ಲಿ 45,000 ಹೆಕ್ಟೇರ್ ಪ್ರದೇಶದಲ್ಲಿ ಉಳುಮೆ ಮಾಡಲಾಗ್ತಾ. 2 ದಿನದಲ್ಲಿ ಗೋಧಿ ಕಟಾವು ಮಾಡುವುದು ಅಸಾಧ್ಯದ ಸವಾಲು ಎಂತಿರುವಂತಹ ರೈತರು. ಎಸ್, ಭಾರತ ಏನೋ ಪ್ಲಾನ್ ಮಾಡಿಕೊಂಡಿದೆ. ಪಹಲ್ಗಾಮ್ನಲ್ಲಿ ಬೇಕಾಬಿಟ್ಟಿ ಸುಟ್ಟುಬಿಟ್ಟು ಬಂದ್ರಲ್ಲ ಭಯೋತ್ಪಾದಕರು, ಅವರಿಗೆ ತಕ್ಕ ಪಾಠವನ್ನ ಕಲಿಸಲಿಕ್ಕೆ ಭಾರತ ಏನು ಸಿದ್ಧತೆಯನ್ನ ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಏನೋ ಒಂದು ದೊಡ್ಡದಾಗೋದಿದೆ. ಹಂಗೆಲ್ಲ ಭಾರತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಪಾಕಿಸ್ತಾನಕ್ಕೆ ಭಾರತ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೇಬೇಕು. ಇಲ್ಲ ಬೇಕಾಬಿಟ್ಟಿ ಬರ್ತಾರೆ ಭಯೋತ್ಪಾದಕರು, ಸುಟ್ಟುಬಿಟ್ಟು ಹೋಗ್ಬಿಡ್ತಾರೆ. ಎಸ್, ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನ ಸಿದ್ಧ ಮಾಡ್ಕೊಳ್ತಿದ್ಯಾ ಭಾರತ ಎನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಗೂ ಈಗ ಮೂಡಿದೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿರುವಂತಹ ರೈತರಿಗೆ ಸೇನೆಯಿಂದ ಸೂಚನೆಗಳು ಬಂದಿದೆ. ಯಾಕಂದ್ರೆ ಅಲ್ಲಿ ತುಂಬಾ ಗೋಧಿಯನ್ನ ಬೆಳೀತಾರೆ. ಆ ಒಂದು ಗೋಧಿಯನ್ನ ಬೇಗ ಕಟಾವು ಮಾಡಿಕೊಳ್ಳಿ ಅನ್ನೋದನ್ನ BSF ಹೇಳಿದೆ. 2 ದಿನದ ಒಳಗಾಗಿ ಗೋಧಿಯನ್ನ ಕಟಾವು ಮಾಡಿಕೊಳ್ಳಿ. 2 ದೇಶಗಳ ಗಡಿ ಭಾಗದಲ್ಲಿರುವಂತಹ ರೈತರಿಗೆ ಸೂಚನೆಯನ್ನ ನೀಡಲಾಗಿದೆ. BSF ಸೂಚನೆಯನ್ನ ನೀಡಿದೆ. ಪಂಜಾಬ್ ರೈತರು ಮಾಹಿತಿಯನ್ನ ಕೊಟ್ಟಿದ್ದಾರೆ. 540 ಕಿಲೋಮೀಟರ್ ದೂರದಲ್ಲಿ ಅಂತಾರಾಷ್ಟ್ರೀಯ ಗಡಿ ಹೊಂದಿರುವಂತಹ ಪಂಜಾಬ್ 540 ಕಿಲೋಮೀಟರ್ ದೂರದ ಗಡಿಯಲ್ಲಿ 45 ಹೆಕ್ಟೇರ್ ಪ್ರದೇಶದಲ್ಲಿ ಉಳುಮೆ ಕೂಡ ಮಾಡಲಾಗ್ತಾ ಇದೆ. 2 ದಿನದಲ್ಲಿ ಗೋಧಿ ಕಟಾವು ಮಾಡ್ಕೊಳ್ಳಿ ಅಂದ್ರೆ ಹೇಗೆ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ರೈತರು ಆತಂಕದಲ್ಲಿ ಇದ್ದಾರೆ.